ಹಾಯ್, ನಾನು ನಿಮ್ಮ ಎಕ್ಸೆಲ್ ಗುರು. ಇವತ್ತಿನ ಟಾಪಿಕ್ ಬಂದು ನಮ್ಮದು ಮಿನಿಮಮ್ ಮ್ಯಾಕ್ಸಿಮಮ್ ಫಂಕ್ಷನ್ನ ಯಾವ ಥರ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಮಿನ್ ಮತ್ತು ಮ್ಯಾಕ್ಸ್ ಫಂಕ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರೋ ಡೇಟಾದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದಿರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿರುತ್ತೆ. ಸೊ ಎರಡೂ ನಾವು ಚೆಕ್ ಮಾಡಬೇಕಂದ್ರೆ ಎರಡು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅಂತ ಎರಡು ಫಂಕ್ಷನ್ ಇದೆ. ಆ ಎರಡು ಫಂಕ್ಷನ್ ನಿಮಗೆ 2003 ಆ್ಯಂಡ್ ಅಬೋವ್ ವರ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ. ಇವಾಗ ನಾವು ಎಕ್ಸಾಂಪಲ್ ಜೊತೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನನಗೆ ಎರಡು ಕಂಡೀಷನ್ ಇದೆ, ಒಂದು ಮಿನಿಮಮ್ ಬೇಕು, ಇನ್ನೊಂದು ಮ್ಯಾಕ್ಸಿಮಮ್ ಬೇಕಂತ. ಸೊ ಅದಕ್ಕೆ ನಾನು ಇಲ್ಲಿ ಮಿನಿಮಮ್ ಫಂಕ್ಷನ್ ಯೂಸ್ ಮಾಡ್ತೀನಿ. ಮಿನಿಮಮ್ ಫಂಕ್ಷನ್ ಹಾಕಿ ನಾನು ರೇಂಜನ್ನು ಚೂಸ್ ಮಾಡಿದ್ರೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೇಮ್ ಅದೇ ಥರ ಮ್ಯಾಕ್ಸಿಮಮ್ ಹಾಕಿ ಡೇಟ್ ರೇಂಜ್ ಸೆಲೆಕ್ಟ್ ಮಾಡಿದ್ರೆ, ಅಂದರೆ ಡೇಟಾ ರೇಂಜನ್ನು ಚೂಸ್ ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಓಕೆ. ಸೊ ಇದೇ ಥರ ನಿಮಗೆ ಮಲ್ಟಿಪಲ್ ಕಂಡೀಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಂದರೆ, ನಿಮಗೆ ಮೊದಲು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಹಾಕಿದ್ರಿ ಅದರಲ್ಲಿ ಯಾವುದೇ ಥರ ಕಂಡೀಷನ್ ಇರಲಿಲ್ಲ, ಜಸ್ಟ್ ನೀವು 2 ವ್ಯಾಲ್ಯೂನ ಮಾತ್ರ ಫಿಕ್ಸ್ ಮಾಡಬೇಕಾಗಿರುತ್ತೆ. ಬಟ್ ಇಲ್ಲಿ MinIfs ಆ್ಯಂಡ್ MaxIfs ಕಂಡೀಷನ್ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಒಂದಕ್ಕಿಂತ ಎರಡು ಸಿನಾರಿಯೋಸ್ ಏನೇನಿರುತ್ತೆ, ಇವಾಗ ಕ್ರೈಟೀರಿಯಾ 1 ಕ್ರೈಟೀರಿಯಾ 2 ಆ ಥರ ಸಿನಾರಿಯೋಸ್ ಏನಿರುತ್ತೆ ಅಲ್ಲಿ ನಾವು ಈ ಫಂಕ್ಷನ್ನ ಯೂಸ್ ಮಾಡ್ತೀವಿ, MinIfs ಆ್ಯಂಡ್ MaxIfs ಅಂತ. ಇದು ಎಕ್ಸೆಲ್ 2019 ಆ್ಯಂಡ್ ಅಬೋವ್ ವರ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಫಾರ್ಮುಲಾ ತಿಳ್ಕೊಳ್ಳೋಣ. ಓಕೆ. ಸೊ ಈ ಫಂಕ್ಷನ್ ಬಂದು MinIfs. ಸೊ MinIfsಲ್ಲಿ ನೀವು ಮೊದಲಿಗೆ ನೀವು ಯಾವುದು ಮಿನಿಮಮ್ ರೇಂಜನ್ನು ಚೂಸ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ನಂತರ ಕ್ರೈಟೀರಿಯಾ 1. ಸೊ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲೇ ಮಂತ್ ಕ್ರೈಟೀರಿಯಾ ಅಂತಂದರೆ, ನೆಕ್ಸ್ಟು ನೀವು ಮಂತನ್ನು ಚೂಸ್ ಮಾಡಬೇಕು. ಓಕೆ. ನಂತರ ಇವಾಗ ಇಲ್ಲಿ ಸೆಕ್ಟರ್ ಕ್ರೈಟೀರಿಯಾ ಇದೆ. ಸೊ ಇವಾಗ ಸೆಕ್ಟರ್ನ ಚೂಸ್ ಮಾಡಿ ಅಲ್ಲಿ ನೀವು ಆ ಸೆಕ್ಟರ್ ಯಾವುದಿದೆ ಅದನ್ನು ಚೂಸ್ ಮಾಡಬೇಕು. ಅಂದರೆ ಕ್ರೈಟೀರಿಯಾ 1 ಕ್ರೈಟೀರಿಯಾ 2 ಆ ಎರಡೂ ಕ್ರೈಟೀರಿಯಾ ನಿಮಗೆ ಮ್ಯಾಚ್ ಆದರೆ ಆವಾಗ ನಿಮಗೆ ಔಟ್ಪುಟ್ ಬರುತ್ತೆ. ಸೊ ಇದು ನಿಮಗೆ ಸೆಕ್ಟರ್ 2ಅಲ್ಲಿ ಜೂನ್ ಮಂತಲ್ಲಿ ಮಿನಿಮಮ್ ವ್ಯಾಲ್ಯೂ ಇದಾಗಿರುತ್ತೆ. ಓಕೆ. ಅದೇ ಥರ MaxIfs ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ MaxIfs ಬಂದು ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಡುತ್ತೆ. ನೀವೇನು ಕ್ರೈಟೀರಿಯಾ ಚೂಸ್ ಮಾಡಿರ್ತೀರ ಅದ್ರ ಬೇಸ್ ಮೇಲೆ ಅದು ನಿಮಗೆ ಔಟ್ಪುಟ್ ಕೊಡುತ್ತೆ. ಓಕೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮಂತನ್ನು ಚೂಸ್ ಮಾಡ್ಕೊತಿದ್ದೀನಿ. ನಂತರ ಸೆಕ್ಟರ್ನ ಚೂಸ್ ಮಾಡ್ಕೊತೀನಿ. ಸೆಕ್ಟರ್ನ ಚೂಸ್ ಮಾಡಿ ಇಲ್ಲಿ ಸೆಕ್ಟರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೊದಲು ನಾನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಬೇಕಂತ ಚೂಸ್ ಮಾಡಿಕೊಂಡೆ. ನಂತರ ಕ್ರೈಟೀರಿಯಾ 1 ಚೂಸ್ ಮಾಡಿ ಯಾವುದು ಮ್ಯಾಚ್ ಆಗಬೇಕು ಅಂತ ಸೆಲೆಕ್ಟ್ ಮಾಡಿದೆ. ಸೆಕೆಂಡು ಕ್ರೈಟೀರಿಯಾ 2 ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನನಗೆ ಯಾವ ಸಿನಾರಿಯೋ ಮ್ಯಾಚ್ ಆಗಬೇಕು ಅಂತ ಚೂಸ್ ಮಾಡಿಕೊಂಡು ನಂತರ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಎರಡೂ ಸೇಮ್ ವ್ಯಾಲ್ಯೂನೇ ಇದೆ. ಓಕೆ. ಯಾಕೆ ಅಂತ ಹೇಳಿದ್ರೆ ಅದು ಒಂದೇ ವ್ಯಾಲ್ಯೂ ಆಗಿರುತ್ತೆ. ಸೊ ಅದನ್ನು ನೀವು ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ಸೆಕ್ಟರ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬೇರೆ ಬೇರೆ ವ್ಯಾಲ್ಯೂ ಬಂತು, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.